ಇನ್ನು ರಾಜ್ಯದಲ್ಲಿ ಅಗತ್ಯ ವಸ್ತುಗಳಿಗೆ ಹಾಹಾಕಾರ ಶುರುವಾಗಿದೆ. ಯಾಕೆ ಅಂದ್ರೆ ಲಾರಿ ಬಂದ್ ಆಗಿದೆ. ಇನ್ನು ರಾಜ್ಯಾದ್ಯಂತ ಲಾರಿ ಮುಷ್ಕರ, ಲಾರಿ ಮಾಲೀಕರು ಮುಷ್ಕರವನ್ನ ಹೂಡಿದ್ದಾರೆ. ರಾಜ್ಯದಲ್ಲಿ ಅಗತ್ಯ ವಸ್ತುಗಳಿಗೆ ಹಾಹಾಕಾರ ಶುರು. ಪೆಟ್ರೋಲ್ ಡೀಸೆಲ್ಗೂ ಶುರುವಾಗುತ್ತಾ ಪರದಾಟ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸರ್ಕಾರದ ಸಂಧಾನಕ್ಕೂ ಮಣಿಯದೆ ಲಾರಿ ಮಾಲೀಕರು ಮುಷ್ಕರವನ್ನ ಮುಂದುವರಿಸಿದ್ದಾರೆ. ಲಾರಿಗಳು ಸಂಚಾರ ಬ್ರೇಕ್ ಹಾಕಿ ಇಂದಿಗೆ 3ನೇ ದಿನವಾಗಿದೆ. ಲಾರಿ ಮುಷ್ಕರದಿಂದ ಅಗತ್ಯ ವಸ್ತುಗಳಿಗೆ ಭಾರೀ ಡಿಮ್ಯಾಂಡ್ ಕೂಡ ವ್ಯಕ್ತವಾಗ್ತಾ ಇದೆ. ಭಾರೀ ಡಿಮ್ಯಾಂಡ್ ಇರುವಂತದ್ದು. ರಾಜ್ಯದಲ್ಲಿ ಅಗತ್ಯ ವಸ್ತುಗಳಿಗೆ ಹಾಹಾಕಾರ ಶುರುವಾಗಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ಗೂ ಕೂಡ ಪರದಾಟ ಶುರುವಾಗುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. ಈಗಾಗಲೇ ಹಲವು ವಿವಿಧವಾದಂತಹ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳ ಈಡೇರಿಕೆಗೆ ಮುಷ್ಕರವನ್ನು ಮಾಡ್ತಾ ಇದೆ ಲಾರಿ ಮಾಲೀಕರ ಸಂಘ. ಇನ್ನು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಬಂದ್ ಆಗಿರುವಂಥದ್ದು. ಅಗತ್ಯ ವಸ್ತುಗಳ ಪೂರೈಕೆ ಬಂದ್ ಆಗಿದೆ. ಇನ್ನು ಹಾಲು, ತರಕಾರಿ ಇದನ್ನ ಬಿಟ್ಟು ಇನ್ನುಳಿದಂತಹ ಎಲ್ಲ ಅಗತ್ಯ ವಸ್ತುಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ. ಲಾರಿ ಮಾಲೀಕರ ಮುಷ್ಕರಕ್ಕೆ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಹೋರಾಟವನ್ನ ತೀವ್ರಗೊಳಿಸಲು ಅಸೋಸಿಯೇಷನ್ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಇಂದು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಿದ್ದಾರೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಇನ್ನು ಸಭೆ ನಡೆಸಲಿರುವಂತಹ ಸಂಘದ ಅಧ್ಯಕ್ಷ GR ಷಣ್ಮುಗಪ್ಪ. ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಸಭೆಗೆ ಹಾಜರಾಗಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗಾಗಲೇ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಲಾರಿ ಸಂಚಾರ ನಡೀತಾ ಇದೆ. ಅಂದ್ರೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಇನ್ನು ಈ ಕುರಿತಂತೆ ಸರ್ಕಾರದ ಸಂಧಾನಕ್ಕೂ ಕೂಡ ಲಾರಿ ಮುಷ್ಕರ ಅಂದ್ರೆ ಲಾರಿ ಮಾಲೀಕರ ಸಂಘ ಏನಿದೆ ಮಣಿತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ಇನ್ನಷ್ಟು ನಮ್ಮ ಹೋರಾಟವನ್ನ ತೀವ್ರಗೊಳಿಸಬೇಕು ಅಂದ್ರೆ ನಾವು ಒಗ್ಗಟ್ಟಾಗಬೇಕಾಗತ್ತೆ. ಈ ಕುರಿತಂತೆ ಒಂದು ಸಭೆಯನ್ನ ಕೂಡ ಮಾಡಬೇಕಾಗತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಭೆಯನ್ನ ಕೂಡ ಮಾಡೋಕೆ ರೆಡಿ ಆಗಿದ್ದಾರೆ.